ಸ್ವಾಮಿಗಳೇ, ಮನೆ ಮಗಳು ಮಾಡೋ ಪೂಜೆ ಇದು. ಮುಹೂರ್ತ ಮೀರ್ ಹೋಗ್ತಿದೆ ಅಂತ ಹೇಳ್ತಾ ಇದ್ದೀರಾ? ಇವಳು ಮನೆ ಮಗಳೇ, ಇವಳೇ ಪೂಜೆ ಮಾಡ್ತಾಳೆ, ಆಗ್ಬೋದಾ? ಧಾರಾಳವಾಗಿ ಬಾಮ್ಮ, ಕೂತ್ಕೋ. ಪೂಜೆನ ಮುಂದುವರಿಸಿ. ಹೀಗಲ್ಲಮ್ಮ ಸೀರೆ ಉಡೋದು. ನಡಿ ನಡಿ, ನಾನು ಉಡಿಸ್ತೀನಿ ಬಾ. ಕೃಷ್ಣಾಯ ಸ್ವಾಹ, ಕೃಷ್ಣಾಯ ಇದನ್ನ ಮಮ, ಗಂ ಗಣಪತಯೇ ಸ್ವಾಹ, ಮಹಾಗಣಪತಯೇ ಇದನ್ನ ಮಮ. ಇದು ಕಂಠಿ ಹಾರ, ನಮ್ಮಮ್ಮ ನನಗೆ ಕೊಟ್ಟಿದ್ದು. ತಲತಲಾಂತರಲ್ಲಿರಬಹುದು ಈ ಹಾರನ ನಮ್ಮ ಹಿರಿಯರು ತಮ್ಮನೆ ಹೆಣ್ಮಕ್ಳಿಗೆ ಕೊಡ್ತಾ ಇದ್ರು. ಇವತ್ತು ಅದನ್ನು ನಾನು ನಿನಗೆ ಕೊಡ್ತಾ ಇದ್ದೀನಿ. ಮುಂದೆ ನೀನು ಇದನ್ನು ನಿನ್ನಳಿಗೋ ಅಥವಾ ನಿನ್ನ ಸೊಸೆಗೋ ಕೊಡ್ತೀಯ. ಈ ಹಾರ ನಮ್ಮ ಮನೆತನದ ಪ್ರತಿಷ್ಠೆಯ ಸಂಕೇತ. ಹೋಮ ಪೂರ್ಣಾವತಿಗೆ ಸಮೀಪಿಸ್ತಾ ಇದೆ. ಅದಕ್ಕೆ ಮುಂಚೆ ನಿಮ್ಮ ಹಿರಿಕರು ಊರಿನಿಂದ ತಂದಿರತಕ್ಕಂಥ ವಿಶೇಷವಾದ ಜಲ, ಇದನ್ನ ಅರ್ಶನ ಕುಂಕುಮ ಹಾಕಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೋಬೇಕು. ನೋಡಿ ಆಚಾರ್ಯ ಅವರಿಗೆ ಮೊದಲು ಅರ್ಶನ ಕುಂಕುಮ ಹಾಕಿ ಮಂತ್ರಾಕ್ಷತೆ ಹಾಕಿ ಹೂವು ಹಾಕಿ ಪ್ರಾರ್ಥನೆ ಮಾಡ್ತಾರೆ. ಮೇಲೆ ಮುಖ ನೋಡ್ತೀಯಾ? ಹೇಳು ಮೇಲೆ. ಇನ್ನೇನ್ ಬೇರೆ ಸಪ್ರೇಟ್ ಆಗಿ ಹೇಳ್ಬೇಕಾ? ಹೇಳು ಮೇಲೆ. ಪೂಜೆ ಮಾಡ್ತೀರಾ? ಪೂಜೆ ಎಷ್ಟೇ ಕೊಬ್ಬು ನಿಂಗೆ? ನನ್ನ ಪೂಜೆ ಮಾಡಕ್ ಬಂದೋಳ್ ನೀನು? ನಿನ್ ಜಾಗದಲ್ಲೇ ಕುತ್ಕೊಂಡು ಪೂಜೆ ಮಾಡಕ್ ಹೊರಟಿದ್ಯಾ? ಯಾವಳೆ ನಿನ್ನ ತಂದಿಲ್ ಕೂರ್ತಿದ್ದು? ಮನೆ ಮಗಳ ಜಾಗದಲ್ಲಿ ಪೂಜೆ ಕೂತೋಳ್ ನಾನು. ಏನೇ ತಪ್ಪಾಗಿದ್ರು ಅದ್ ನನ್ನಿಂದನೇ. ನೀನ್ ಶಿಕ್ಷೆ ಕೊಡೋದಾದ್ರೆ ನನ್ನ ಕೊಡು, ನೀನ್ ಸಂತೋಷದಿಂದ ಸ್ವೀಕರಿಸಿ ಪ್ರಾಯಶ್ಚಿತ್ತ ಮಾಡ್ಕೋತೀನಿ. ಇಲ್ಲ ಸೂಜಿ, ನೀನ್ ಯಾವ ತಪ್ಪು ಇಲ್ಲ, ಅಂಥದ್ದೇನೂ ಆಗೂ ಇಲ್ಲ. ಸಮಾಧಾನ ಮಾಡ್ಕೊಳಮ್ಮ. ಇಲ್ಲ ಅಮ್ಮ, ನನಗ್ ತುಂಬಾ ಆತಂಕ ಆಗ್ತಿದೆ. ರಶ್ಮಿ ಮಂಗಳ ದ್ರವ್ಯಗಳಿಂದ ತಟ್ಟೆನೆಲ್ಲ ಹಾಳು ಮಾಡ್ಬಿಟ್ಲು. ಈಗ ಮನೆಗೆ ಏನ್ ಗಂಡ ಅಂತರ ಕಾದಿದ್ಯೋ. ಅವ್ರಿಗೋಸ್ಕರ ನಿನ್ ದೇವ್ರ ಹತ್ರ ಬೇಡ್ಕೊಂಡಿದ್ದಾಯ್ತಲ್ಲ, ನಮ್ ಕೈಲಿ ಇನ್ನೇನಿದೆಯಮ್ಮ? ಇಷ್ಟಕ್ಕೂ ಇದಕ್ಕೆಲ್ಲ ರಶ್ಮಿ ತಾನೇ ಕಾರಣ. ಸ್ವಾಮಿಗಳ ಹತ್ರ ಹೋಗಿ ಏನಾದ್ರೂ ದೋಷ ಪರಿಹಾರ ಇದ್ರೆ ಹೇಳಿ ಅಂತ ಕೇಳ್ಕೊತೀನಿ. ಅವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಡ್ತೀನಿ. ಒಟ್ನಲ್ಲಿ ಆ ಮನೆಗೆ ಏನು ಕೆಟ್ಟದಾಗ್ದಿದ್ರೆ ಸಾಕು. ಅದಕ್ಕೋಸ್ಕರ ನಾನು ಏನ್ ಮಾಡೋಕ್ಕೂ ಸಿದ್ಧ ಇದ್ದೀನಮ್ಮ. ಸೂಜಿ, ಪದರೆ ಕರೆ ಪದ ಪದ ನೀದ ಪದ ನೀರಿದ ಪದ ನೀ